ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ, ಬಂಗಾರಿನ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನೇ ನೋಡ್ತಾ ಇದ್ದಾನೆ. ಸೇವ್ ಅನಿಮಲ್ಸ್, ಸೇವ್ ನೇಚರ್. ಅವನು ಪುಟ್ಟು ಬಂಗಾರ ಬಾ. ಇನ್ನು ನೋಡಿ, ಇಲ್ಲಿ ಬಿಡ್ತಾ ಇದ್ದೀನಿ ಬಂಗಾರಿನ. ನಡಿಯಮ್ಮ ಚಿನ್ನ. ನೋಡಿ ಹೊಂಟ ನಡಿ. ಪೋಸ್ ಕೊಡ್ತಾವೆ ನೋಡಿ ಬಂಗಾರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು. ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ, ಸಮಾಜ ಸೇವಕ. ನಮ್ಮ ಬೆಂಗಳೂರು ಸಿಟಿಯಲ್ಲಿ ಓಡಾಡ್ತಿರೋ ಎಲ್ಲ ಸರ್ಕಾರಿ ಬಸ್ಗಳ ಮೇಲೂ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಿದೆ. ಅರ್ಥ ಮಾಡ್ಕೊಳ್ಳಿ ಯಾಕೆ ಹಾಕಿದ್ದಾರೆ ಅಂತ. ನಮ್ಮ ಸುತ್ತಮುತ್ತ ಬೆಂಗಳೂರಲ್ಲಿ ನಮ್ಗೆ ಕಾಣುವಂಥ ಎಷ್ಟೋ ಪ್ರಾಣಿಗಳಿದ್ದಾವೆ. ದನ ಕರುಗಳಿರ್ಬೋದು, ನಾಯಿಗಳು ಇರ್ಬೋದು, ಬೆಕ್ಕುಗಳಿರ್ಬೋದು, ಅಳಿಲ್ಗಳಿರ್ಬೋದು, ಇನ್ನಿತರ ಸುಮಾರು ಜೀವಿಗಳಿದ್ದಾವೆ. ಆ ಎಲ್ಲ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ದಯೆ ಇರಲಿ ಅಂತ ಎಲ್ಲ ಸರ್ಕಾರಿ ಬಸ್ಗಳ ಮೇಲೆ ಹಾಕಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಬಸ್ ಮೇಲೆ ಹಾಕಿರೋದು ಬರೀ ಕಾಡು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಕಣ್ಣು ಮುಂದೆ ಕಾಣುವಂಥ ಎಷ್ಟೋ ಜೀವಿಗಳಿದ್ದಾವೆ. ಆ ಎಲ್ಲ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹಾಕಿರೋದು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಂದೊಂದು ಕಡೆ ಟ್ರಾಫಿಕ್ ಬಂತು ಅಂದರೆ ಸಿಗ್ನಲ್ಗಳಲ್ಲಿ ಕಾಲು ಗಂಟೆ, ಅರ್ಧ ಗಂಟೆ, 1 ಅವರ್ ಗಂಟೆವರೆಗೂ ನಿಂತ್ಕೊಳ್ಳೋಂಥದ್ದಿದೆ. ಈಗ ನೋಡಿ, ಪ್ರಾಣಿಗಳಿರೋ ಜಾಗದಲ್ಲಿ ನಾವಿದ್ದೀವಿ. ಎಷ್ಟೋ ಕಡೆ ರೋಡಲ್ಲಿ ಪಾಪ ಪ್ರಾಣಿಗಳು ಓಡಾಡ್ತಾ ಇರ್ತವೆ, ಆಹಾರಕ್ಕೋಸ್ಕರ ಬರ್ತವೆ. ದನ ಕರುಗಳು ಇರ್ಬೋದು, ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಅವು ಆಹಾರಕ್ಕೋಸ್ಕರ ಬರ್ತವೆ. ಮನುಷ್ಯ ಎಲ್ಲ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿ ಪ್ರಾಣಿಗಳಿರೋ ಜಾಗನೆಲ್ಲ ಅವನು ಕಸ್ಕೊಂಬಿಟ್ಟಿದ್ದಾನೆ. ಈಗ ಅವ್ರಿಗೆಲ್ಲ ಎಲ್ಲಿದೆ ಜಾಗ ಅಲ್ವಾ? ಹಾಗಾಗಿ ಅವ್ರಗಳ ಜೊತೆ ನಾವಿರಬೇಕು. ಪ್ರಾಣಿಗಳಿಂದ ಟ್ರಾಫಿಕ್ ಆಗ್ತಾಯಿದೆ, ದನ ಕರುಗಳಿಂದ, ನಾಯಿಗಳಿಂದ. ಅದನ್ನೆಲ್ಲ ಹಿಡ್ದಾಕ್ಬಿಡಿ, ಎಲ್ಲರೂ ತೊಗೊಂಡೋಗಿ ಬಿಟ್ಬಿಡಿ. ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಯಾರ್ಯಾರು ಪರಿಸರ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಾರೆ ಅಂಥವ್ರಿಗೆ ನಾನು ಈ ಮೆಸೇಜು. ಬರೀ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲ ಈ ಮೆಸೇಜು. ಯಾಕೆಂದರೆ ಈ ಯಾರು ಸ್ವಾರ್ಥಕ್ಕೋಸ್ಕರ ನಾನು, ನನ್ನ ಹೆಂಡ್ತಿ, ನನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಹಣ ಮಾಡಬೇಕು, ಫಾರಿನ್ಗೆ ಹೋಗಬೇಕು, ಇನ್ನಿತರ ಏನೇನೋ ಐಷಾರಾಮಿ ಜೀವನ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಾಣಿಗಳ ಮೇಲೆ ದಯೆ ಬರೋದಿಲ್ಲ. ಅದೇ ಯಾರು ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾರೆ, ಪರಿಸರ ಪ್ರಾಣಿ ಪಕ್ಷಿಗಳಿದ್ದರೆ ಮಾತ್ರ ನಾವು ಅಂತ ಆಸೆ ಪಡ್ತಾರೆ, ಅಂಥವ್ರಿಗೆ ಮಾತ್ರ ಈ ಮೆಸೇಜು. ಯಾಕೆಂದರೆ ಪರಿಸರ ಪ್ರಾಣಿ ಪಕ್ಷಿಗಳಿದ್ದರೆ ಮಾತ್ರ ನಾವು, ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವು. ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಾವೆಲ್ಲ ನಮ್ಮ ಸುತ್ತಮುತ್ತ ಓಡಾಡ್ತಿರೋ ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು. ಅವ್ರ ಜೊತೆಗೆ ನಾವು ಜೀವನ ಮಾಡಬೇಕು. ಅವರು ಇರಲಿ, ನಾವು ಮಾತ್ರ ಇರಬೇಕು, ನಾವು ಬೆಳಿಬೇಕು, ಬಂಗ್ಲೆ ಬೇಕು, ಅಪಾರ್ಟ್ಮೆಂಟ್ಗಳು ಬೇಕು, ರೋಡ್ಗಳು ಬೇಕು, ಎಲ್ಲ ಬೇಕು. ಪ್ರಾಣಿಗಳು ಬೇಡ ಅಂದರೆ ಹೆಂಗೆ? ನಮ್ಮಿಂದ ಏನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಲಿ ಪ್ರಾಣಿ ಪಕ್ಷಿಗಳಿಂದನೇ ಜಾಸ್ತಿ ಮನುಷ್ಯನಿಗೆ ಹೆಲ್ಪ್ ಆಗ್ತಾ ಇರೋದು, ಉಪಯುಕ್ತ ಆಗ್ತಿರೋದು. ಮನುಷ್ಯನಿಂದ ಪ್ರಾಣಿಗಳಿಗೆ ಏನೂ ಉಪಯೋಗ ಆಗ್ತಾಯಿಲ್ಲ. ಮನುಷ್ಯ ಏನು ಮಾಡ್ತಿದ್ದಾನೆ, ಇಂಥ ಕಡೆ ದನ ಕರುಗಳು ಜಾಸ್ತಿ ಆಯಿತು, ಬೀದಿಲಿ ಟ್ರಾಫಿಕ್ ಆಯಿತು, ತಗೊಂಡೋಗಿ. ನಾಯಿ ಬೆಕ್ಕುಗಳು ಜಾಸ್ತಿ ಆಯಿತು, ಅದಿನ್ನೂ ಕಣ್ಣೇ ಬಿಟ್ಟಿರೋಲ್ಲ. ಆ ಏರಿಯಾದಲ್ಲಿ ಇರೋ ಎಷ್ಟೋ ನಾಯಿಗಳನ್ನೆಲ್ಲ ಇಟ್ಕೊಂಡೋಗ್ಬಿಟ್ಟು ಬೇರೆ ಏರಿಯಾಗೆ ಬಿಟ್ಬಿಡೋದು. ಬೆಕ್ಕುಗಳನ್ನ ಹಂಗೆ ಮಾಡೋದು. ಇಂಥ ಕೆಲಸ ಎಲ್ಲ ತುಂಬ ನಡೀತಾ ಇದೆ. ಕೆಲವು ದಿವಸ ನಾಯಿಗಳನ್ನ ಸಾಕ್ತಾರೆ, ಆಮೇಲೆ ಅದೇನಾದರೂ ಸ್ವಲ್ಪ ಹುಷಾರು ತಪ್ಪಿತು ಅಂತ ಹೇಳಿದ್ರೆ ತೊಗೊಂಡೋಗಿ ಬೇರೆ ಏರಿಯಾಗೆ ಬಿಡೋದು. ಇಂಥವೆಲ್ಲ ನಡೀತಾ ಇದೆ. ಅದೆಲ್ಲ ನಡೀಬಾರ್ದು. ನಮ್ಮ ಸುತ್ತಮುತ್ತ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಾವು ನೋಡ್ಕೊಳ್ಬೇಕು. ಅದು ಮಾನವನ ಸಹಜ ಗುಣ. ದಯವಿಟ್ಟು ಎಲ್ಲರೂ ಸೇರಿ ಪರಿಸರ ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡೋಣ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜೀವೋ ಸುಖಿನೋ ಭವಂತು.